is life is about planning. What you want, where do you want to go, how do you want to go, and what are the things that you're going to do that. ಮುಂಚೆ ಲೈಫ್ ಡೈರೆಕ್ಟೆಡ್ ಮೀ. ಇನ್ ದ ಲಾಸ್ಟ್ 5 years ಐ ಹ್ಯಾವ್ ಟೇಕನ್ ಅ ಲಿಟಲ್ ಕಂಟ್ರೋಲ್. ನಾನು ನನ್ನ ಲೈಫ್ ನನ್ನ ಹಿಡಿತಕ್ಕೆ ತಗೊಳಕ್ ಟ್ರೈ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಐ ಫೀಲ್ ವಿ ಕ್ಯಾನ್ ಡೂ ಇಟ್. ಇಲ್ಲ ಅಂತ ನಾನು ಹೇಳಲ್ಲ. ನಾವೇ ನಮ್ಮ ಪ್ರಯಾರಿಟೀಸ್ ನ ಚೂಸ್ ಮಾಡ್ಕೋಬಹುದು, ನಾವೇ ನಮ್ಮ ಡಿಸಿಷನ್ಸ್ ನ ತಗೋಬಹುದು. ವೆದರ್ ಯು ವಾಂಟ್ ಟು ಬಿ ಇನ್ ಅ ಪ್ಲೇಸ್ ಆರ್ ನಾಟ್ ಇಸ್ ಯೋರ್ ಚಾಯ್ಸ್. ಸುಮ್ಮನೆ ನಾವ್ ಹೇಳ್ತೀವಿ ಸಮಟೈಮ್ಸ್ ಯು ಗೆಟ್ ಸ್ಟಕ್ ಅಂತ. ದೇರ್ ಆರ್ ಯೋರ್ ಚಾಯ್ಸಸ್. I feel, ನನ್ಗನ್ಸುತ್ತೆ, saying that there are some situations that are not in your control, but to come out of that situation or not stay in that situation is still your choice. The grass, they say, is always greener on the other side. So, the kind of struggles and the pains that we are in right now, ಇದೆಲ್ಲ ಬಿಟ್ಟು ಬೇರೆ ಏನೇ ಮಾಡ್ಬೇಕಂತಾನೆ ಯೋಚನೆ ಆಗುತ್ತೆ. We always feel at times that, just run away from all of this and settle down in Himalayas. With the kind of torture and this thing that we go through every day. But yeah, we are happy. I mean, there's when you're doing things out of passion, just keeps you going. You don't look at it as yavag break tagobeku, when to get out, when are you done with work. ಅದು ಯಾವತ್ತು ಮನ್ಸಲ್ಲಿ ಬರಲ್ಲ, because this is out of passion. ಥಿಂಕ್ ಯಾವ ಥರ ಮಾಡಬೇಕು ನಾವು ಅಂತಂದ್ರೆ ಒರಿಜಿನಲ್ ಆಗಿ ಥಿಂಕ್ ಮಾಡಬೇಕು. ನಾನು ರೀಸೆಂಟಾಗಿ ಯಾವುದೋ ಬುಕ್ ಓದಬೇಕಾದ್ರೆ ಒಂದು ಕೋಟ್ ಓದಿದೆ, ಸೇಯಿಂಗ್ ದಟ್ ನೋ new destinations can have old roads, or no old roads can lead to new destinations. ನಮ್ಮ ಓನ್ ಹೊಸ ಡೆಸ್ಟಿನೇಷನ್, ಈಗ ನಾವೇನು ಓಲ್ಡ್ ಡೆಸ್ಟಿನೇಷನ್ಸ್ ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ ತಾನೆ, ನಮ್ಗೆ ಗೊತ್ತಿಲ್ಲ ಫ್ಯೂಚರ್ ಹೆಂಗಿದೆ. ಇಟ್ಸ್ ನ್ಯೂ ಡೆಸ್ಟಿನೇಷನ್. ಸೊ ಹೊಸ ಡೆಸ್ಟಿನೇಷನ್ ರೀಚ್ ಮಾಡ್ಬೇಕಂದ್ರೆ ನಾವು ಹೊಸ ರೋಡ್ಸ್ ನ ಕ್ರಿಯೇಟ್ ಮಾಡ್ಕೊಡ್ಬೇಕು ಮಕ್ಳಿಗೆ. ಹಳೆ ರೋಡಲ್ಲೇ ಓಡಿಯಪ್ಪ ನೀವು, ಬಟ್ ಹೊಸ ಡೆಸ್ಟಿನೇಷನ್ ರೀಚ್ ಆಗ್ತೀರಾ ಅಂದ್ರೆ ಹೆಂಗಾಗುತ್ತೆ? ಬಿ ಒರಿಜಿನಲ್, ಹೊಸ ತರ ಕ್ರಿಯೇಟ್ ಮಾಡಿ. ನಿಮ್ಗೆ ಗೊತ್ತಿರೋ ನಾಲೆಜ್ ನ ಯೂಸ್ ಮಾಡ್ಕೊಂಡು ಹೊಸ ಡೆಸ್ಟಿನೇಷನ್ಸ್ ಹೆಂಗ್ ಕ್ರಿಯೇಟ್ ಮಾಡ್ತೀನಿ ಅಂತ ಯೋಚನೆ ಮಾಡಿ.